ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಜನರನ್ನ ಕೆಲವೊಂದ್ಸಲ ಕಾರಣ ಇಲ್ಲದೇನೆ ಹಲವಾರು ಭಯಗಳು ಕಾಡುತ್ತವೆ. ಯಾಕೆ ಆ ಭಯ ಬರ್ತಾ ಇದೆ ಅಂದರೆ ಅದಕ್ಕೆ ಉತ್ತರ ಅವ್ರ ಹತ್ರ ಇರೋದೇ ಇಲ್ಲ. ಹಾಗಾದರೆ ಯಾಕೆ ಹೀಗೆಲ್ಲ ಭಯ ಪಡ್ತಾರೆ, ಯಾಕೆ ಆತಂಕಗೊಳ್ತಾರೆ, ಯಾಕೆ ಉದ್ವೇಗಕ್ಕೊಳಗಾಗ್ತಾರೆ? ಇವೆಲ್ಲದಕ್ಕೂ ವೈದ್ಯಕೀಯ ಲೋಕದಲ್ಲಿ ಸಾಕಷ್ಟು ಕಾರಣ ಇದೆ. ಇದಕ್ಕೆ ಇನ್ನೊಂದು ಹೆಸರು ಫೋಬಿಯಾ. ಈ ಫೋಬಿಯಾ ಅಂದ್ರೇನು, ಯಾವ ರೀತಿ ಇದನ್ನ ಕಂಡು ಹಿಡಿಯಬಹುದು, ಯಾವ ರೀತಿ ಇದನ್ನ ಗುಣಪಡಿಸಬಹುದು, ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿಯಲ್ಲಿ ಚರ್ಚಿಸೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಮನೋವೈದ್ಯರಾದಂತಹ ಕಾರ್ತಿಕ್ ಕಶ್ಯಪ್ ನಮ್ಮ ಜೊತೆ ಇದ್ದಾರೆ. ಕಾರ್ತಿಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಎಷ್ಟೋ ಸಲ ನೋಡ್ತೀವಿ, ಅಂದರೆ ಒಬ್ರು ಬರೀ ನೀರನ್ನು ನೋಡು ಹೆದರ್ಕೊಳ್ಳೋದಿದೆ, ನೀರನ್ನು ನೋಡಿ ಹೆದರ್ಕೊಳ್ತಾರೆ, ಗಾಡಿ ನೋಡಿ ಹೆದರ್ಕೊಳ್ತಾರೆ, ಒಂದು ರಬ್ಬರ್ನ ನೋಡಿ ಕೂಡ ಹೆದರ್ಕೊಳ್ಳೋ ಜನ ಇದ್ದಾರೆ. ಸೊ ಈ ಫೋಬಿಯಾ ಅಂತ ತುಂಬ ಜನ ಹೇಳ್ತಾರೆ. ಹಾಗಾದರೆ ಈ ಫೋಬಿಯಾ ಅಂದರೆ ಏನು ಅರ್ಥ? ಇದು ಫೋಬಿಯಾ ಅಂದರೆ ನಾವು ಆ್ಯಕ್ಚುಲಿ ಒಂದು ಟೆಕ್ನಿಕಲಾಗಿ ಹೇಳಬೇಕು ಅಂದರೆ ಒಂದು ಅನ್ಎಕ್ಸ್ಪ್ಲೇನ್ಡ್ ಆರ್ ಇಲ್ಲಾಜಿಕಲ್ ಅಥವಾ ಇರ್ಯಾಷನಲ್ ಫಿಯರ್ ಅಂತ ಹೇಳ್ತೀವಿ. ಒಂದು ಹುಲಿ ನೋಡಿ ಅಥವಾ ಸಿಂಹ ನೋಡಿ ಹೆದರ್ಕೊಳ್ಳೋದು ಸಹಜ. ಆದರೆ ಒಂದು ಜಿರಳೆ ನೋಡಿ ಹೆದರ್ಕೊಳ್ತೀನಿ, ಅದೇ ನೀವು ಹೇಳ್ದಂಗೆ ಒಂದು ನೀರು ನೋಡಿ ಹೆದರ್ಕೊಳ್ತೀನಿ ಅಂತ ಹೇಳಿದ್ರೆ ಅದು ಇರ್ಯಾಷನಲ್ ಅಂತ ಹೇಳ್ತೀವಿ. ಅಂದರೆ ಅದನ್ನು ನಾವು ಸರಿ ಅಂತ ಅಂದ್ಕೊಳ್ಳೋಕೆ ಜಸ್ಟಿಫೈ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಂಥ ಹೆದರಿಕೆಗಳಿಗೆ, ಇಂಥ ಗಾಬರಿಗಳಿಗೆ ನಾವು ಫೋಬಿಯಾ ಅಂತ ಹೆಸರಿಡ್ತೀವಿ. ಅಂದರೆ ಯಾವೆಲ್ಲ ರೀತಿಯ ಫೋಬಿಯಾಸ್ ಇದೆ? ಇವಾಗ ನಾನು ಆಗಲೇ ಹೇಳಿದೆ, ನೀರು ನೋಡಿ ಹೆದರ್ಕೊಳ್ಳೋದಿರ್ಬೋದು, ಗಾಡಿ ನೋಡಿ ಹೆದರ್ಕೊಳ್ಳೋದಿರ್ಬೋದು, ಜನರನ್ನ ನೋಡಿ, ಅಂದರೆ ತುಂಬ ವಿಧಗಳಿವೆ ಇಲ್ಲಿ. ಸೊ ನಾವು ಫೋಬಿಯಾನ ಕ್ಲಾಸಿಫೈ ಮಾಡೋದಾದರೆ ಯಾವೆಲ್ಲ ರೀತಿ ವಿಧಗಳಿವೆ? ಇನ್ಫ್ಯಾಕ್ಟ್ ಮುಂಚೆ ಅದನ್ನು ತುಂಬ ಒಂದೊಂದಕ್ಕೂ ಒಂದೊಂದು ಹೆಸರಿಡ್ತಾ ಇದ್ವಿ ನಾವು. ಅಂದರೆ ಆ್ಯಕ್ರೋಫೋಬಿಯಾ ಅಂದರೆ ಮೇಲಿಂದ ಈ ಹೈಟ್ಸ್ ಅಂತ ಹೇಳ್ತೀವಿ, ಮೇಲಿಂದ ಮೇಲೆ ಹೋಗೋಕ್ಕೆ ಹೆದರಿಕೆ ಇರೋರು, ಅವರು ಫಸ್ಟ್ ಫ್ಲೋರ್ಗೆ ಸಹ ಹೋಗೋದಿಲ್ಲ, ಗ್ರೌಂಡ್ ಫ್ಲೋರ್ಲೇ ಇರ್ತಾರೆ. ಈ ಥರ ಹಾಗೆ ನಾವು ಕ್ಲಾಸಿಫೈ ಮಾಡ್ತಾ ಬಂದು ಎಷ್ಟೊಂದಿತ್ತು ಅಂತ ಹೇಳಿದ್ರೆ ಅದನ್ನು ನಮಗೆ ನೆನ್ಪಿಟ್ಕೊಳ್ಳೋಕೆ ನಮಗೂ ಸಹ ಆಗಲಿಲ್ಲ. ಅಲ್ಲ, ಟೆಕ್ನಿಕಲ್ ವರ್ಡ್ಸಲ್ಲಿ ನಾವು ಕರೆಯೋದಾದರೆ ನಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದಾದರೆ ನಮ್ಮ ಮೆದುಳಿನಲ್ಲಿ ಏನೆಲ್ಲ ಚೇಂಜಸ್ ಆಗೋದ್ರಿಂದ ಏನಾದರೂ ಈ ರೀತಿ ಆಗುತ್ತಾ, ಏನು ಹೇಳ್ಬೋದು ವೈದ್ಯಕೀಯವಾಗಿ ನಾವು ನೋಡೋದಾದರೆ, ವೈದ್ಯಕೀಯ ಹಿನ್ನೆಲೆಯಲ್ಲಿ? ಇವಾಗ ನೋಡಿ, ನೀವು ಹೇಳಿದ್ರಿ ಫೋಬಿಯಾಸ್ ಕ್ಲಾಸಿಫಿಕೇಷನ್ ಅಂತ ಹೇಳಿದ್ರಿ. ಒಂದು ನಾವು ಅಗೋರಾಫೋಬಿಯಾ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಖಾಲಿ ಜಾಗಗಳು ಅಂತ ಮುಂಚೆ ಹೇಳ್ತಿದ್ವಿ. ಇವಾಗ ಅದಕ್ಕೆ ಯಾವ ಜಾಗದಿಂದ ನಮಗೆ ಅಕಸ್ಮಾತ್ ಏನಾದ್ರು ತೊಂದರೆ ಆದರೆ ನಾವಿಂದ ಎಸ್ಕೇಪ್ ಆಗೋಕ್ಕೆ ಆಗೋದಿಲ್ಲ ಅಂತ ಅನ್ಸುತ್ತೆ, ಅಂಥ ಜಾಗಗಳಿಗೆ ಹೆದರಿಕೆ ಬಂದರೆ ನಾವು ಅದಕ್ಕೆ ಅಗೋರಾಫೋಬಿಯಾ ಅಂತ ಹೇಳ್ತೀವಿ. ಇದೇ ಥರ ಸೋಷಿಯಲ್ ಫೋಬಿಯಾ, ಇದು ಬಹಳ ಕಾಮನ್. ಇದು ಸುಮಾರು ಜನ ಹೇಳ್ತಾರೆ. ಒಂದು ನಮ್ಮ ಸುಪೀರಿಯರ್ಸ್ ಹತ್ರ ಮಾತಾಡಬೇಕಾರೆ, ಅಥವಾ ಬೇರೆ ಗಂಡಸರ ಅಥವಾ ಹೆಂಗಸರ ಹತ್ರ ಮಾತಾಡಬೇಕು ಅಂತ ಹೇಳಿದ್ರೆ, ಅಥವಾ ಒಂದು ಸೋಷಿಯಲ್ ಸಿಚುವೇಷನಲ್ಲಿ ಮೈಕ್ ಮುಂದೆ ಮಾತಾಡು ಅಂತ ಹೇಳಿದ್ರೆ ಅವಾಗ ನಂಗೆ ಹೆದರಿಕೆ ಆಗುತ್ತೆ, ನಾನು ಮಾತಾಡಲ್ಲ ಅಂತ ಹೇಳೋದು ಬಹಳ ಕಾಮನ್ ಇದು. ಸೊ ಅದೊಂದಿದೆ. ಅದಾದ ನಂತರ ನಾವು ಸ್ಪೆಸಿಫಿಕ್ ಫೋಬಿಯಾ ಅಂತ ನೀವು ಹೇಳ್ದಂಗೆನೇ ನಾವು ಏನೇನು ಊಹಿಸ್ಬೋದೋ ಎಲ್ಲದಕ್ಕೂ ಯಾರನ್ನೋ ಒಬ್ರು ಹೆದರ್ಕೊಂಡಿರ್ತಾರೆ. ನೀವು ಕೇಳಿದ್ರಿ ಇದು ಜೆನೆಟಿಕ್ಕಾಗಿ ಏನೋ ಬರುತ್ತಾ, ಬೇರೆ ಏನೋ ಬರುತ್ತಾ ಅಂತ. ಹೌದು, ಇದಕ್ಕೆ ಒಂದು ಕಾರಣ ಜೆನೆಟಿಕ್ ಹೆರಿಡಿಟರಿ ಕಾರಣಗಳು ಸಹ ಇರುತ್ತೆ. ಅದ್ರ ಜೊತೆಗೆ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಏನಿರುತ್ತೆ, ಮುಂಚಿನ ಎಕ್ಸ್ಪೀರಿಯನ್ಸ್, ಅದರಲ್ಲಿ ನಾವು ಅದನ್ನು ನಾವು ಲರ್ನ್ಡ್ ಬಿಹೇವಿಯರ್ ಅಂತ ಹೇಳ್ತೀವಿ. ಓಕೆ, ಜೆನೆಟಿಕ್ ಹೆರಿಡಿಟರಿ ಅಂತ ಹೇಳಿದ್ರೆ ಅದು ಯಾವ ರೀತಿ ಬರುತ್ತೆ ಜನರಿಗೆ? ತಂದೆಗಾಗಲಿ ತಾತನಿಗಾಗಲಿ ಯಾರಿಗನ್ನೊಬ್ರಿಗೆ ಆ ಥರ ಇರಬಹುದು. ಯೂಶಲಿ ಇದು ಹೆಂಗಸರಲ್ಲಿ ಸ್ವಲ್ಪ ಜಾಸ್ತಿ ಕಾಮನ್ ಇದು ಫೋಬಿಯಾಸು. ಸೊ ಯಾರಿಗನ್ನ ಆ ಥರ ಇತ್ತು ಅಂತಂದರೆ ಅದನ್ನು ನೋಡಿಕೊಂಡು ಕಲ್ತಿರಬಹುದು. ಅದರಲ್ಲ ಹೆರಿಡಿಟ್ರಿ ಇದರಿಂದನೂ ಬಂದಿರಬಹುದು. ನೀವಾಗಲೇ ಬ್ರೈನಿನ ಕೆಮಿಕಲ್ಸ್ ಬಗ್ಗೆ ಮಾತಾಡಿದ್ರಿ, ಬಹಳ ನಿಜ. ಬ್ರೈನಲ್ಲಿ ಕೆಲವು ಕೆಮಿಕಲ್ಸ್ ಇರುತ್ತೆ, ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೀವಿ. ಅದು ಸಹ ಸರಿಯಾದ ಒಂದು ರೇಷಿಯೋ ಪ್ರಪೋರ್ಷನ್ ಇಲ್ಲ ಅಂತ ಹೇಳಿದ್ರೆ ಈ ಥರ ಬರೋ ಸಾಧ್ಯತೆಗಳು ಜಾಸ್ತಿ. ಓಕೆ, ಸೊ ಇದನ್ನು ಯಾವ ರೀತಿ ಕಂಡು ಹಿಡ್ಕೊಳ್ಳೋದು? ಅಂದರೆ ಒಬ್ರಿಗೆ ಈ ರೀತಿ ಫೋಬಿಯಾ ಇದೆ ಅಂತ ತುಂಬ ಜನ ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇವಾಗ ಮೇಲಿಂದ ಕೆಳಗೆ ನೋಡ್ಬಿಟ್ಟು ನಮ್ಗೆ ಹೆದರಿಕೆ ಆಗುತ್ತೆ ಅಂತ ಹೇಳ್ಕೊಂಡ್ರೆ ಎಲ್ಲರೂ ನಗಾಡಿಸ್ತಾರೆ, ಕೀಟ್ಲೆ ಮಾಡ್ತಾರೆ ಅಂದ್ಬಿಟ್ಟು ಯಾರು ಹೇಳ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಸೊ ಈಗ ಒಬ್ಬರಿಗೆ ಈ ವಸ್ತುವಿನಿಂದ ಫೋಬಿಯಾ ಇದೆ ಅಂತ ಕಂಡು ಹಿಡ್ಕೊಳ್ಳೋದಾದ್ರೂ ಹೇಗೆ? ಇವಾಗ ನಮಗೆ ಗೊತ್ತಾಗುತ್ತೆ ಇದಕ್ಕೆ ನನಗೆ ಭಯ ಇದೆ, ಅದಕ್ಕೆ ಆ ಥರ ಹೋಗಲ್ಲ. ಫಾರ್ ಎಕ್ಸಾಂಪಲ್, ಕತ್ಲು ಎಷ್ಟು ಜನಕ್ಕೆ ಭಯ ಇದೆ, ಕತ್ಲಿರೋ ರೂಮಿಗೆ ನಾನು ಹೋಗಲ್ಲ. ಅದು ಜಸ್ಟಿಫೈಯಬಲ್ಲ, ಅದು ಸರಿನಾ ಅಂತ ನಾವೇ ಯೋಚನೆ ಮಾಡ್ಕೊಳ್ಬೇಕು. ಅಲ್ಲಿ ಭಯ ಪಡುವಂಥದ್ದು ಏನೂ ಇಲ್ಲ, ನಮ್ಮದೇ ರೂಮು, ನಮ್ಮ ರೂಮ್ಗೆ ಹೋಗೋಕ್ಕೆ ನನಗೇನು ಹೆದರಿಕೆ ಅಂತ ನಮ್ಗೆ ಅನಿಸಿದ್ರೆ ಅವಾಗ ಇದು ಇರ್ಯಾಷನಲ್ ಫಿಯರ್, ಇದು ಫೋಬಿಯಾಕ್ಕೆ ಸೇರಬಹುದು ಅಂತ. ಆ ಟೈಮಲ್ಲಿ ಎವ್ಯಾಲ್ಯೂಷನ್ಗೆ ಬರೋದು ಒಳ್ಳೆಯದು. ಅಂದರೆ ಇವಾಗ ಮಕ್ಕಳಲ್ಲೂ ಕೂಡ ಕೆಲವೊಂದು ಫೋಬಿಯಾಸ್ ಕಾಡೋ ಸಾಧ್ಯತೆ ಇರುತ್ತೆ. ಮಕ್ಕಳಲ್ಲಿ ಯೂಶಲಿ ಒಂದು 5 ರಿಂದ 7 ವರ್ಷದವರೆಗೂ ನಾವು ಫೋಬಿಯಾಸ್ ಅಂತ ನಾವು ಯೂಶಲಿ ಹೆಸರು ಹೇಳೋದಿಲ್ಲ. ಯಾಕಂದರೆ ಮಕ್ಕಳಲ್ಲಿ ಎಲ್ಲದಕ್ಕೂ ಹೆದರಿಕೆಗಳು ಬರುತ್ತೆ. ಇನ್ಫ್ಯಾಕ್ಟ್ ತಾಯಿ ಮನೆಯಿಂದ ಇದು ರೂಮಿಂದ ಆಚೆ ಹೋದ್ರೂ ಸಹ ಹೆದರಿಕೆ ಇರುತ್ತೆ. ಸೊ ಯೂಶಲಿ ಅಷ್ಟು ಚಿಕ್ಕ ಮಕ್ಕಳಿಗೆ ನಾವು ಫೋಬಿಯಾ ಅಂತ ಹೆಸರು ಹೇಳೋಕ್ಕಾಗಲ್ಲ. ಯಾವಾಗ ಅದು ಅವ್ರಿಗೆ ಅರ್ಥ ಆಗೋಕ್ಕೆ ಶುರು ಆಗುತ್ತೆ, ನಾನು ಭಯ ಪಡಬೇಕಾಗಿಲ್ಲ ಆದರೂ ಸಹ ನಂಗೆ ಭಯ ಬರ್ತಾ ಇದೆ ಅಂತ, ಆವಾಗ ಫೋಬಿಯಾ ಅಂತ ನಾವು ಕರಿಬೋದು. ಓಕೆ, ಈಗ ಕೆಮಿಕಲ್ ಚೇಂಜಸ್ಸಿಂದ ಫೋಬಿಯಾ ಶುರು ಆದರೆ ಅದಕ್ಕೆ ಯಾವೆಲ್ಲ ರೀತಿ ಟ್ರೀಟ್ಮೆಂಟ್ಸ್ ಇರುತ್ತೆ? ಟ್ರೀಟ್ಮೆಂಟ್ಸಲ್ಲಿ ನೋಡಿ, ಫಸ್ಟ್ ಮೇನ್ ಥಿಂಗು ಫೋಬಿಯಾ ಇದೆ ಅಂತ ನಾವು ಅಸೆಸ್ ಮಾಡಬೇಕು. ಯಾಕಂದರೆ ಬೇರೆ ಯಾವ್ದನ್ನ ಕಾರಣದಿಂದ ಹೆದರಿಕೆ ಆಗ್ತಿದೆಯಾ, ಬೇರೆ ಏನಾದ್ರು ತೊಂದರೆಯಿಂದ ಹೆದರಿಕೆ ಆಗ್ತಿದೆಯಾ.
ಯಾಕೆಂದರೆ ನಮ್ಮ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಗಳಲ್ಲೂ ಎಷ್ಟೋ ಕಾರಣಗಳಿರುತ್ತೆ. ಈ ಥರ ಸಿಮ್ಟಮ್ಸ್ ಬರ್ಬೋದು. ಯಾವುದೋ ಬೇರೆ ಕಾರಣದಿಂದ ಹೆದರಿಕೆ ಇರಬಹುದು, ಯಾವುದು ಬೇರೆ ಕಾರಣ ಇಲ್ಲ, ಬರೀ ಅದೊಂದು ಜಿರಳೆ ನೋಡಿದರೆ ಮಾತ್ರ ನಂಗೆ ಹೆದರಿಕೆ, ಬೇರೆ ಏನೇನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಅಂಥವಕ್ಕೆ ನಾವು ಫೋಬಿಯಾ ಅಂತ ಕರಿಬಹುದು. ಅದಕ್ಕೆ ಟ್ರೀಟ್ಮೆಂಟು ನಾನು ಹೇಳ್ದಂಗೆ ಬ್ರೈನ್ನಲ್ಲಿ ಸ್ವಲ್ಪ ಕೆಮಿಕಲ್ಸ್ ಚೇಂಜಸ್ ಆಗಿರುತ್ತೆ. ಸೊ ಆ ಕೆಮಿಕಲ್ ಚೇಂಜಸ್ನ ಕರೆಕ್ಟ್ ಮಾಡುವಂಗೆ ಮದ್ದುಗಳಿದೆ, ಮಾತ್ರೆಗಳಿದೆ. ಮೇಯ್ನಾಗಿ ಕೌನ್ಸಿಲಿಂಗಲ್ಲಿ ನಾವು ಸೈಕೋಥೆರಪಿ ಅಂತ ಏನು ಹೇಳ್ತೀವಿ, ಅದರಲ್ಲಿ ಬಹಳ ಬೇರೆ ಬೇರೆ ರೀತಿಯಾದ ಒಂದು ಕೌನ್ಸಿಲಿಂಗ್ ಥೆರಪಿಗಳಿದೆ, ಸ್ಪೆಸಿಫಿಕ್ ಥೆರಪಿಗಳಿದೆ. ಅದರಲ್ಲಿ ಒಂದರಲ್ಲಿ ನಾವು ಹೇಗೆ ಹೇಳ್ತೀವಿ ಅಂತಂದರೆ, ಇದು ಸಾಕಷ್ಟು ಆ್ಯಕ್ಚುಲಿ ನಮ್ಮ ಟಿ ವಿ ಚಾನಲ್ಗಳಲ್ಲಿ ನೀವು ಆಗಲೇ ನೋಡಿರ್ತೀರಿ, ಅದರ ಹೆಸರು ನಿಮಗೆ ಗೊತ್ತಿರಲ್ಲ ಅಷ್ಟೇ, ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ನಾವು ಅದನ್ನು ಫ್ಲಡ್ಡಿಂಗ್ ಅಂತ ಹೇಳ್ತೀವಿ. ಅಂದರೆ ನೀವು ಮುಂಚೆ ಯಾವುದೋ ಒಂದು ಟಿ ವಿ ಚಾನಲ್ ನೋಡಿರ್ತೀರಿ, ಯಾರಿಗನ್ನ ಒಂದು ಜಿರಳೆ ಕಂಡ್ರೆ ಹೆದರಿಕೆ ಇದೆ ಅಂತ ಹೇಳಿದ್ರೆ ಒಂದು ಗ್ಲಾಸ್ ಬಾಕ್ಸ್ ತುಂಬ ಜಿರಳೆ ಹಾಕ್ಬಿಟ್ಟು ಅವ್ರನ್ನ ಅದ್ರ ಒಳಗಡೆ ಹಾಕಿ ಬೀಗ ಹಾಕಿರ್ತಾರೆ, ನೋಡಿರ್ಬೋದು. ಇದನ್ನು ಆ್ಯಕ್ಚುಲಿ ಟೆಕ್ನಿಕಲಿ ಇದು ಫ್ಲಡ್ಡಿಂಗ್ ಏನೇನೆ. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಜಿರಳೆ ಜೊತೆ ಅಷ್ಟೊತ್ತು ಇದ್ದಾಗ ಏನು ಕೂಗ್ಬೋದು, ಕಿರ್ಚ್ಬೋದು, ಎಲ್ಲ ಇನಿಷಿಯಲಿ ತುಂಬ ಹೆದರಿಕೆ ಆಗುತ್ತೆ. ಸ್ವಲ್ಪ ಹೊತ್ತು ಆದಮೇಲೆ ಹೆದರಿಕೆ ಎಲ್ಲ ಹೊರಟೋಗುತ್ತೆ. ಅದು ಹೆದರಿಕೆ ಎಕ್ಸ್ಟಿಂಗ್ವಿಷ್ ಆಗಿಬಿಡುತ್ತೆ ಅಂತ ಹೇಳ್ತೀವಿ ನಾವು. ಸೊ ಅವಾಗ ಅಷ್ಟೊಂದು ಫಿಯರ್ ಒಟ್ಟಿಗೆ ಬಂದಾಗ ಆಮೇಲೆ ಇನ್ಮೇಲಿಂದ ಜಿರಳೆ ಕಂಡ್ರೆ ಏನಾಗಲ್ಲ, ಯಾಕಂದ್ರೆ ಮೈ ಮೇಲೆಲ್ಲ ಓಡಾಡಿದ್ಮೇಲೆ ಇನ್ನೇನು ಅಂತ. ಅಲ್ಲ, ಅದು ಮೆಂಟಲಿ ತುಂಬಾ ಜಾಸ್ತಿ ಎಫೆಕ್ಟ್ ಮಾಡ್ಬಿಡಲ್ವಾ ಹಾಗೆ ಮಾಡೋದು? ತುಂಬ ಜಾಸ್ತಿ. ಅದಕ್ಕೆ ನಾವು ರೆಟಿಲಿ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನಾವು ಯೂಸ್ ಮಾಡೋದಿಲ್ಲ ಅದನ್ನು. ಬಟ್ ಅದು ಒಂದು ಟೆಕ್ನಿಕ್. ಮುಂಚೆ ಯೂಸ್ ಮಾಡ್ತಿದ್ವಿ, ಇವಾಗ ಅದನ್ನು ಯೂಸ್ ಮಾಡೋದಿಲ್ಲ. ಇವಾಗ ಅದಕ್ಕೆ ನಾವು ಒಂದು ಸಿಸ್ಟಮ್ಯಾಟಿಕ್ ಡಿಸೆನ್ಸಿಟೈಸೇಷನ್ ಅಂತ ಹೇಳ್ತೀವಿ. ಒಂದು ಉದಾಹರಣೆಗೆ ಹೇಳ್ಬೋದು ಅಂತಾದರೆ, ಒಂದು ನಾಯಿ ಕಂಡ್ರೆ ಯಾರಿಗಾನ ಹೆದರಿಕೆ ಇರುತ್ತೆ ಅಂತ ಇಟ್ಕೊಳ್ಳಿ. ಆವಾಗ ನಾಯಿ ಇರೋ ಕಡೆನೇ ಹೋಗೋದಿಲ್ಲ ಅಂತ ಹೇಳಿದ್ರೆ ಇನಿಷಿಯಲಿ ಟ್ರೀಟ್ಮೆಂಟಲ್ಲಿ ಫಸ್ಟ್ ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಹೇಳ್ಕೊಟ್ಟು ನಂತರ ನಾಯಿ ಚಿತ್ರ ತೋರಿಸ್ಬೋದು. ನಂತರ ಬರೀ ನಾಯಿ ಬೊಗಳ್ತಾರೋ ಶಬ್ದ ಮಾತ್ರ, ನಾಯಿ ಇರೋದಿಲ್ಲ, ಶಬ್ದ ಮಾತ್ರ ಕೇಳಿಸ್ಬೋದು. ನಂತರ ಅದನ್ನು ಒಂದು ಸಣ್ಣದೊಂದು ಪಾಮರೇನ್ ಅದನ್ನು ಒಂದು ಕೇಜ್ ಒಳಗೆ ಅಥವಾ ಒಂದು ಬಾಗಿಲೊಳಗೆ ಇರೋವಂಥ ಒಂದು ನಾಯಿ ಮಾತ್ರ ತೋರಿಸ್ಬೋದು. ಕ್ರಮೇಣ ಹತ್ತಿರ ಬನ್ನಿ, ಮಾತಾಡಿಸಿ, ಇದು ಮಾಡಿ, ಆಮೇಲೆ ಗೇಟ್ ತೆಗೀರಿ, ಮಾತಾಡಿಸಿ, ನಂತರ ಗೋಫರ್ ಒಂಥರ ಬಿಗ್ಗರ್ ಬ್ರೀಡ್, ಆಲ್ಸೇಷನ್ಗೆ ಹೋಗ್ತೀನಿ, ಡವರ್ಮೆನ್ಗೆ ಹೋಗ್ತೀನಿ. ಹಾಗೆ ಕ್ರಮೇಣವಾಗಿ ಒಂದು ಹೈರಾರ್ಕಿನಲ್ಲಿ ಬಿಲ್ಡಪ್ ಮಾಡ್ಬೋದು. ಇದೇ ಥರ ಎಲ್ಲದಕ್ಕೂ ಒಂದು ಹೈಟ್ಸ್ಗೂ ಅದೇ ಥರ ಮಾಡ್ಬೋದು, ಎಲ್ಲದಕ್ಕೂ ಒಂದೊಂದೇ ಈ ಥರ ಮಾಡ್ಕೊಂಡು ಹೋಗ್ಬೋದು. ಇಲ್ಲ, ಓಕೆ, ನಾಯಿ ಬಗ್ಗೆ ನೀವು ಮಾತಾಡ್ಬೇಕಾದ್ರೆ ಇನ್ನು ಕೆಲವು ಟೈಮಲ್ಲಿ ಏನಾಗುತ್ತೆ, ಒಂದ್ಸಲ ಕಚ್ಚಿಸ್ಕೊಂಡಿರ್ತಾರೆ, ಒಂದ್ಸಲ ಕಚ್ಚಿಸ್ಕೊಂಡಾದ್ಮೇಲೆ ಅವರಿಗೆ ಭಯ ಶುರುವಾಗಿರೋದು, ಅದು ಕೊನೆವರೆಗೂ ಹೋಗೋದಿಲ್ಲ. ಇದಕ್ಕೂ ಸೇಮ್ ಟ್ರೀಟ್ಮೆಂಟ್? ಮುಂಚೆ ನಾನು ನಿಮ್ಗೆ ಹೇಳಿದೆ, ಒಂದು ಲರ್ನ್ಡ್ ಬಿಹೇವಿಯರ್, ಅವರ ಹಿಂದಿನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ. ಈಗ ಮುಂಚೆ ಯಾವತ್ತೋ ನನಗೆ ಒಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಹಾಗಂತ ಮುಂದೆ ಆಗುವ ಎಲ್ಲ ಎಕ್ಸ್ಪೀರಿಯನ್ಸ್ಗಳು ನಂದು ಕೆಟ್ಟದ್ದು ಅಂತ ನನಗೆ ಅಂದ್ಕೊಳ್ಬಾರ್ದು. ಸೊ ಯಾವಾಗ ನಮಗೆ ಅಗತ್ಯಕ್ಕಿಂತ ಜಾಸ್ತಿ ಹೆದರಿಕೆ ಆಗ್ತಾ ಇದೆ ಅವತ್ತೇನೋ ಆಯಿತು, ಯಾಕಂದರೆ ಅದು ಬೀದಿ ನಾಯಿ ರೋಡಲ್ಲಿ ಇನ್ನೊಂದು 10 ಜನಕ್ಕೆ ಕಚ್ಚಿದೆ, ಅದಕ್ಕೆ ನನಗೂ ಕಚ್ಚಿತು, ಬಟ್ ಇನ್ನು ಮುಂದೆನೂ ಎಲ್ಲ ನಾಯಿಗಳು ನನ್ನ ಕರೆಯುತ್ತವೆ ಅಂತ ಅಂದ್ಕೊಳ್ಬಾರ್ದು. ಯಾವಾಗ ನಮಗೆ ಅನಿಸುತ್ತೆ ಅವತ್ತೇನೋ ಹಂಗಾಯಿತು, ಇವತ್ತು ಹಂಗೆ ಆಗಲಿಕ್ಕಿಲ್ಲ, ಆದರೂ ಸಹ ನಂಗೆ ಹೆದರಿಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇರಬಹುದು, ಫೋಬಿಯಾ ಇರಬಹುದು. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಿಮ್ಮ ಮನೇಲಿ ಯಾರಾದರೂ ಸಡನ್ನಾಗಿ ಆತಂಕ ಪಡೋದು, ಸಣ್ಣ ಸಣ್ಣ ವಿಷಯಕ್ಕೂ ಭಯ ಪಡೋದು, ಯಾವುದನ್ನೋ ನೋಡಿ ಆತಂಕಗೊಳ್ತಾ ಇದ್ದರೆ ಖಂಡಿತ ಒಬ್ಬ ಒಳ್ಳೆ ಮನೋವೈದ್ಯರನ್ನು ಭೇಟಿಯಾಗಿ ಈ ಫೋಬಿಯಾ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತೀವಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.